ಅದೇ ರೀತಿ ಈ ಶಾಲೆಯಲ್ಲಿ ಒಂದು ವಿಶೇಷ ಅಗತ್ಯವುಳ್ಳ ಮಗು ಅದು ದಿನಾಲು ಶಾಲೆಗೆ ಬರುತ್ತಾರೆ. ಅಂದ್ರೆ ಮಲ್ಲಮ್ಮ ತಲ್ಲಿ ಹುಷಿನಪ್ಪ 4ನೇ ತರಗತಿ ಬುದ್ಧಿಮಾನ್ಯತೆ ಮಾನಸಿಕ ಅಸ್ವಸ್ಥತೆ ಇರುತ್ತೆ, ಅದು ಶಾಲೆಗೆ ಬರ್ತಾರೆ. ತುಂಬ ಸಂತೋಷ ರೀ ಆ ಹುಡುಗಿ ಒಂದು ಶಾಲೆಗೆ ಬರ್ತಾಳೆ ಅಂತ ಹೇಳೋಕ್ಕೆ. ಅದೇ ರೀತಿ ಸದಾಶಿವಪ್ಪ ಸಹಶಿಕ್ಷಕರು ಇವರು LPG ಅರೆಟ್ನೂರು ಶಾಲೆ ಹೆಸರಿನಲ್ಲಿ ವೇತನ ಪಡೆಯುತ್ತಿದ್ದು ಪ್ರಸ್ತುತ ಇವರು CRP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಬೋಧನೆ ಮಾಡಬೇಕಾಯಿತು, ಅವರಿಗೆ ಒಂದು ಸರ್ಕಾರದ ಆದೇಶದಿಂದ CRP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ಶಿಕ್ಷಕರ ಕೊರತೆಯನ್ನು ಕಂಡು ಬರುತ್ತದೆ. ಆದರೆ 97 ಮಕ್ಕಳು ಇದ್ದು 30 ಶಿಕ್ಷಕರು 30 ವಿದ್ಯಾರ್ಥಿ ಒಬ್ಬ ಶಿಕ್ಷಕರು ಇರಬೇಕನ್ನೋದು ಐತೆ. ಅದೇ ರೀತಿ ಪ್ರಸ್ತುತ ಈ ವರ್ಷದಲ್ಲಿ ಶಾಲೆಗೆ ದಾಖಲಾಗಿದ್ದು ಶಾಲೆಯಿಂದ ಹೊರಗಡೆ ಇರುವಂಥ ಮಕ್ಕಳು ಭೂಮಿಕಾ ತಂದೆ ಹುಲಿಗಯ್ಯ 4ನೇ ತರಗತಿ ಈ ಶಾಲೆಗೆ ಬರೋದಿಲ್ಲ, ಮನೇಲೇ ಇರ್ತಾಳಂತೆ. ಲಕ್ಷ್ಮೀ ದೇವಿ ತಂದೆ ಐರಾಜ್ ಇವತ್ತು ಬಂದವ್ರಿ. ಲಕ್ಷ್ಮೀ ದೇವಿ ತಂದೆ ಐರಾಜ್ 4ನೇ ತರಗತಿ ಮೊದಲಿಂದ ಬರ್ತಾ ಇಲ್ಲ, ಏಮ್ಮ ನಿನ್ನೆಯಿಂದ ಬರ್ತಾ ಇದ್ದಾರೆ. ಯಾಕಂದ್ರೆ ಕಡ್ಡಾಯ ಶಿಕ್ಷಣ, ಶಾಲೆಯಿಂದ ವಂಚಿತರಾಗಬಾರ್ದು. ಹಂಗಾಗಿ ಅಂಬಮ್ಮ ತಂದೆ ಹುಲ್ಗಯ್ಯ 5ನೇ ತರಗತಿ ಈ ವಿದ್ಯಾರ್ಥಿನಿ ಕೂಡ ಮನೆಯಲ್ಲೇ ಇರ್ತಾರೆ, ಶಾಲೆಗೆ ಬರೋದಿಲ್ಲ. ಹುಲ್ಗಯ್ಯ ತಂದೆ ಜಾವಣ್ಣ 5ನೇ ತರಗತಿ, ಇವರು ಬೆಂಗಳೂರಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಮಲ್ಲಿಕಾರ್ಜುನ ತಂದೆ ಕರಿಬಸಯ್ಯ ಅಲಂದೂರು ಶಾಲೆಗೆ ಹೋಗ್ತಾನೆ. ಇಲ್ಲೇ ದಾಖಲಿದ್ದು ಅಲಂದೂರು ಶಾಲೆಗೆ ಹೋಗ್ತಾನೆ, ಯಾಕಂದ್ರೆ ಇಲ್ಲೇ ದಾಖಲಿದ್ದು ಇಲ್ಲೇ ಓದಬೇಕು ಮಗು. ಅದೇ ರೀತಿ ಮಂಜುಳಾ ತಂದೆ ಕರಿಯಪ್ಪ 5ನೇ ತರಗತಿ ಈ ವಿದ್ಯಾರ್ಥಿನಿ ಮನೆಯಲ್ಲೇ ಇರ್ತಾರೆ, ಶಾಲೆಗೆ ಬರದೆ. ಅದೇ ರೀತಿ ಶ್ರೀನಿವಾಸ ತಂದೆ ಹುಷಿನಪ್ಪ 5ನೇ ತರಗತಿ RH ನಂಬರ್ 2ನಲ್ಲಿ ಇರ್ತಾರೆ. ಅದೇ ರೀತಿ ವಾದಿರಾಜ್ಯ ತಂದೆ ಐರಾಜ್ 5ನೇ ತರಗತಿ, ಇವರು ತುರ್ಯಾಳಲ್ಲಿ ಇರ್ತಾರಂತೆ, ಇಲ್ಲಿ ಇರೋದಿಲ್ಲ. ಅದೇ ರೀತಿ ಮೋನಿಕಾ ತಂದೆ ನಾಗರಾಜ್ 3ನೇ ತರಗತಿ, ಇವರು ಆಂಧ್ರದಲ್ಲಿ ಇರ್ತಾರಂತೆ. ಈ ಒಂದು 9 ಮಕ್ಕಳು ಶಾಲೆಯಿಂದ ಹೊರಗೆ ಇದ್ದಾರೆ. ಈ ಶಾಲೆಯಿಂದ ಹೊರಗೆ ಇದ್ದಾರೆ ಸರ್. ಈ ಮಕ್ಕಳ ಮನೆಗೆ ಭೇಟಿ ನೀಡಿದೆ. ಹೆಚ್ಚಿನ ಇದೇ ಶಾಲೆಯಲ್ಲಿ ಓದಬೇಕು ರೀ, ಶಾಲೆಯಿಂದ ವಂಚಿತರಾಗಬಾರ್ದು. ಆದಷ್ಟು ಸ್ವಲ್ಪ ಶಾಲೆಗೆ ಬರೋ ಮಾಡಿಕೊಡ್ರಿ. ಸ್ವಲ್ಪ ಹೋಗಿ ಪಾಲಕರ ಮನೆ ನೀವು ಹೇಳ್ರಿ, ಇದ್ದೂರು ಶಾಲೆ ಏನು ನಡ್ಕೊಂತ ಒಂದು 15 ಕಿಲೋಮೀಟರ್ ನಡಿಬೇಕು ಅನ್ನೋದಿಲ್ಲ, ಏನಿಲ್ಲ. ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಚೆನ್ನಾಗಿದೆ. ಶಾಲೆ ಶಿಕ್ಷಕರು ಚೆನ್ನಾಗಿದ್ದಾರೆ, ಊಟ ಇದೆ, ಮಧ್ಯಾಹ್ನ ಊಟ ಇದೆ. ಯಾರು ಶಿಕ್ಷಣದಿಂದ ವಂಚಿತರಾಗಬಾರ್ದಂತಲ್ಲ ಸರ್ಕಾರ ಇದೆಲ್ಲ ನಮಗೆ ನೀಡ್ತಾ ಇರೋದು. ಈಗ ನೀವು ಓದೋ ಟೈಮಿಗೆ ಇತ್ತ ಇಷ್ಟ ಎಲ್ಲ ವ್ಯವಸ್ಥೆ ಇತ್ತ. ಈ ಪಾಲಕರ ಮನೆಯ ಶಾಲೆಯಿಂದ ಬಿಡಿಸ್ರನ ಹೋಗಿ
ಶಿಕ್ಷಕರು ಹೋಗಿ ಮನೆ ಭೇಟಿ ನೀಡಬೇಕು. ಯಾಕೆ ಏನು ಯಾಕೆ ಬಿಟ್ಟಾರ ಅಂತ ಕೇಳ್ಬೇಕಾಯ್ತು. ಆಗಿರೋದ್ರಿಂದ ಯಾರು ಸ್ವಲ್ಪ ಅಕ್ಕಪಕ್ಕದಲ್ಲಿದ್ದರೆ ಶಾಲೆ ಕಳಿಸಿದ್ದು ಹೇಳಿ, ನೀವು ಕೂಡ ಹೇಳಿ. ಯಾಕಂದ್ರೆ ಅವ್ರದ್ದು ಎಷ್ಟು ಜವಾಬ್ದಾರಿ ಇದೆ, ನಿಮ್ಮಷ್ಟು ಜವಾಬ್ದಾರಿ ಇದೆ ನಿಮ್ಮ ಶಾಲೆ ಮಕ್ಕಳು. 2024-25ನೇ ಶಾಲೆಯಲ್ಲಿ 3 ಶಿಕ್ಷಕರು ಇದ್ದರು. ಸಯ್ಯದ್ ಮುನೀರ್ ಪಾಷಾ, ಪಟ್ಟಪ್ ಸರ್, ವೀರೇಶ್ ಗಾಣಿಗರ್ ಸರ್. 23. ಅದೇ ರೀತಿ ಪ್ರಸ್ತುತ ಪಟ್ಟಪ್ ಸರ್ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಶರಣಪ್ಪ ಸರ್ ಸಹ ಶಿಕ್ಷಕರು ಮತ್ತು ಸದಾಶಿವಪ್ಪ ಸಹ ಶಿಕ್ಷಕರು. ಅತಿಥಿ ಶಿಕ್ಷಕರಾಗಿ ಶ್ರೀಮತಿ ಈರಮ್ಮ, ಶ್ರೀಮತಿ ಸರಸ್ವತಿ ಅವರು ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಒಂದು 4 ದಿನದ ಒಳಗೆ ನಾವು ಸಾಮಾಜಿಕ ಪರಿಶೋಧನೆ ಹಮ್ಮಿಕೊಂಡಿದ್ದು, ನಾವು ಏನೇನು 4 ದಿನದೊಳಗೆ ಏನೇನು ಮಾಡಲಿಲ್ಲ ಅಂತ ತಮ್ಮಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೇವೆ. ಇದರಿಂದ ನೀವು ಶಾಲೆ ಬಗ್ಗೆ ಏನಾದರೂ ಚರ್ಚೆ ಮಾಡೋದಿತ್ತಂದ್ರೆ ಅವಶ್ಯವಾಗಿ ಮಾಡ್ಬೋದು. ಶಾಲೆ ಬಗ್ಗೆ, ಊಟದ ಬಗ್ಗೆ ಆಗಿರ್ಬೋದು, ಶಿಕ್ಷಕರ ಬಗ್ಗೆ ಆಗಿರ್ಬೋದು, ಈ ಮಕ್ಕಳು ಮನೆಯಲ್ಲಿ ಇರೋದ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಕಲಿಸ್ಬೇಕಾಗಿತ್ತು, ಯಾವ ದಿನ ಇದು ಮಾಡಬೇಕು, ತಾವೆಲ್ಲ ಚರ್ಚೆ ಮಾಡ್ಬೋದು. ಮತ್ತು ಇದು ತಮ್ಮ ಶಾಲೆ, ತಮ್ಮ ಮಕ್ಕಳು ಯಾವ ದಿನ ಶಾಲೆಗೆ ಬರ್ತಾರೋ ಏನೋ ಏನೋ ಇಲ್ಲ ಶಾಲೆ ಬಿಡ್ತೀರ ಮುಂಚೆನೇ ಹೋಗ್ತಾರೋ ಅಥವಾ ಇಲ್ಲ ಮುಖ್ಯರೊಂದಿಲ್ಲ ಶಿಕ್ಷಕರಲ್ಲಿ ಹೋಗಿರ್ತಾರೋ ಇದ್ರ ಬಗ್ಗೆ ತಾವೆಲ್ಲ ಚರ್ಚೆ ಮಾಡ್ಬೋದು. ನಾವು ಕೊಡ್ತೀವಿ ಈಗ ಏನಲ್ಲ, ಇದೊಂದು ಸ್ವಲ್ಪ ಪಂಚಾಯತಿಗೆ ನಾವು ತೋರಿಸ್ತೀವಿ. ಆಮೇಲೆ ಅದೊಂದು ಯಾರು ಕೊಠಡಿ ಇದೆ ಅದು ತೋರಿಸ್ಬೇಕಂತ ಅದು ಕೂಡ ನಾವು ಅಲ್ಲಿ ಇರೋದು. ಯಾಕಂದ್ರೆ ಶೌಚಾಲಯ ಕೂಡ ಚೆನ್ನಾಗಿದೆ ನಮ್ಮಲ್ಲಿ. ಜಿಡಿಪಿ ಅಭಿವೃದ್ಧಿ ಕೊಟ್ಟು ಒಂದು ಪಂಚಾಯತ್ ಕೂಡ ಹೇಳ್ಕೊಂಡು ಅದು ನೀವು ಜವಾಬ್ದಾರಿ ನೀಡ್ಕೊಂಡು ಸದಸ್ಯರು ಸ್ವಲ್ಪ ನೀವು ಹೋಗಿ ಅದೇ ನಾನು ಹೇಳ್ತೀನಿ. ಈಗ ಲೆಟ್ರ್ ಅಲ್ಲಿ ಇದೆ ಯಾಕಂದ್ರೆ ಈಗ ಅದೊಂದು